ಎಲ್ಲಿ ಮೀನು ಸ್ಟಾರ್ಟ್ ಆಗಿದೆ ನೋಡಿ. ಮೌ ಹೊಳಿ ಮೀನ. ಹೊಳಿ ಮೀನ ಹಗ್ಗ ಇವತ್ತು ಹೊಳಿ ಮೀನ ಅಂದ್ರೆ ಸಾರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ಸ್ವಲ್ಪ ಹೊಲಕ್ಕೆ ಹೋಗಿ ನಮ್ಮ ತಮ್ಮ ಊರಿಗೆ ಹೋಗಿದ್ದ ಬಂದ. ಹೊಲಕ್ಕೆ ಹೋಗಿ ಹಾಗೆ ಬಂದು ಮನೆಯಲ್ಲಿ ನಮ್ಮ ತಾಯಿ ಬಂದಿದ್ದಾರೆ, ಏನೋ ಕೆಲಸ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗಾಯ್ಸ್. ಇವಳು ನಮ್ಮ ಅಕ್ಕನ ಮಗಳು. ಟಾಟಾ ಟಾಟಾ ಅನ್ಬೇಕು, ಟಾಟಾ ಎಲ್ರಿಗೂ ವೆಲ್ಕಮ್ ಮಾಡೋಣ. वाह क्या सीन है, वाह क्या सीन है. ಈಗ ನಮ್ಮಪ್ಪ ಮತ್ತು ನಮ್ಮ ತಾಯಿಯವರು ಅಕ್ಕಿ ಮತ್ತು ಜೋಳ. ಹೌದೌದು ಕೆಲಸ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು. ಎದಕ್ಕೆ ಮಾಡಂದೇವ ಇದನ್ನ? ರೊಟ್ಟಿಗೆ ಹಿಟ್ಟೆ ಮತ್ತು ಇಷ್ಟು ಸಲುವಾಗಿ ಇಷ್ಟೊಂದಿಲ್ಲ. ಎಷ್ಟು ದಿನ ಬರ್ತೈತಿದೆ ರೊಟ್ಟಿ ಮಾಡಿದ್ರೆ? 15 ದಿನ. ನೋಡಿ ಈಗ ಬಿಟ್ಟು ಹೋದಂತೇಳಿ ಹಾಳ ಅಂತ. ಏಯ್ ನಾಮ್ಕೊಂಡಿ ಈ ಕಡೆ ನೋಡಿ ಸ್ವಲ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎಷ್ಟು ದಿನ ಬರ್ತಿದ್ವಿ ಅದು? 15 ದಿನ ರೊಟ್ಟಿ ಹಾಕದ್ನ ಅದ್ರಾಗ ರೊಟ್ಟಿ ಹಾಕೈತಿ ಅಷ್ಟ. ಹಾಂ ಏನು ನೋಡ ಅಂದಿದ್ರ? ಮಣ್ಣ ಹಾಂ ಎಲ್ಲ ಹಂಗ ಹಾಕಿರ್ತೀನಿ ನಾನು. ಗೈಸ್, ನಾವು ಈ ಕಡೆ ನಮ್ಮ ತಾಯಿಯವರು ಹಿಟ್ಟು ಮಾಡಿಸೋ ಅಂತೇಳಿ ಇವೆಲ್ಲ ಕ್ಲೀನ್ ಮಾಡಿ ಏನೇನಿಲ್ಲ ಏನು ಐತಿ ಏನಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನೋಡಿಕೊಂಡು ಆಮೇಲೆ ಕರೆಸ್ಕೊಡ್ತಾಳಂತೆ. ಓಕೆ, ಸೌಂಡ್ ಭಾಳ ಆಗ್ತದ. ಹಂಗೆ ಮಾಡಿದರೆ ಎಲ್ಲ ಹೊರಗೆ ಬರ್ತಾನೋ? ಹಾಂ ಏನು ಬರ್ತೈತಿ? ಹಾಂ ಹೊರಗೆ ಹೋಗೈತಿ. ಏನಾಕೈತಿ? ಹಾಂ ಚಪ್ಪರ್ಸಿದ್ರೆ ಎಲ್ಲ ಧೂಳ ಹೊರಗೆ ಹೋಗ್ತೈತಿ. ಹಾಂ ಎಲ್ಲಿ ಹೋಗಿದ್ದೆ? ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಬಂದ ಈ ಕೆಲಸ. ಹಾಂ ಈಗ ಸಂತಿಗೆ ಹೋಗ್ಬೇಕ. ಊರು ಇವತ್ತು ನಮ್ಮೂರಲ್ಲಿ ಸಂತೆ ಇವತ್ತು ಸಂತೆಗೆ ಅಂತ ಹೋಗ್ಬೇಕು ನೋಡೀಗ ಗ್ಯಾಸ್. ಗುರು, ಈಗ ನಾನು ಸ್ವಲ್ಪ ಊರಾಗ ಹೋಗಿದ್ದೆ. ಏನಕ್ಕಂದ್ರೆ ನಮ್ಮ ಕಾಕ ಸ್ವಲ್ಪ ಬೇರೆ ಕಡೆ ಹೋಗಿದ್ದ, ಹಾಗಾಗಿ ಅವ್ರನ್ನ ಕರ್ಕೊಂಬಂದೆ. ಈಗ ನಮ್ಮ ಮನೆಯಲ್ಲಿ ಸಂತೆ ಹೋಯ್ತು, ಸೂಪರ್ ಸಂತೆ ಮಾತ್ರ ಸಖತ್ತಾಗಿತ್ತು. ಆದರೆ ಹೋಗೋಕ್ಕಾಗಿಲ್ಲ. ನಮ್ಮ ತಾಯಿ ನಮ್ಮ ತಂದೆ ಹೋಗಿದ್ರು. ಏನೇನು ತಂದಾರಂತ ನೋಡೋಣ. ಡೈರೆಕ್ಟು ಸಾರಿಗೆ ಹೋಗಿದ್ದಾರೆ ನಮ್ಮ ತಾಯಿ. ಓಕೆ, ನೋಡಿ ಗಾಯ್ಸ್ ನಮ್ಮ ಮನೇಲಿ ಏನು ಅಂತ ನೋಡಿ. ಇವತ್ತು ನಮ್ಮ ತಾಯಿಯವರು ಏನು ಮಾಡ್ತಾ ಇದ್ದಾರೆ ನೋಡಿ. ಸಡನ್ನಾಗಿ ಬಂದು ಒಂದು 40 ನಿಮಿಷನೂ ಆಗಿಲ್ಲ, ಅಷ್ಟರಲ್ಲಿ ಮೀನು ಸ್ಟಾರ್ಟ್ ಆಗಿದೆ ನೋಡಿ. ಮಾ ಏನೇನು ಮಾಡಿದೆ ಈಗ? ಏನು ಸಮಾಚಾರ? ಮೀನು ಸ್ಟಾರ್ಟ್ ಆಗಿದೆ, ಈಗ ಏನೇನು ತಂದಿದೆ? ಇದೇ ನೋಡು ಗುರು ನಮ್ದು ಗುರುವೇ, ಇದೇ ನಮ್ಮ ಸಂತೆಯಲ್ಲಿ ಏನೇನು ತಂದಿದ್ದಾರೆ. ತೆಗಿ ಗುಡ್ಡು, ಏನೇನು ತಂದಾರ ನೋಡಿ. ಚೌಕಾಸಿ ಮಾಡಿ ಸ್ವಲ್ಪ ಸಂತೆ ಹೆಂಗೆ ಮಾಡ್ಬೇಕು ಏನಿಲ್ಲ ಅನ್ನೋದು. ಹಾಂ ಮಂಡಕ್ಕಿ. ಓ ಹಾಂ ಹಾಂ ಹೇಳ ನೀ ಹೇಳು. ಚೌಳಿಕಾಯಿ ಮತ್ತು ನಿಂಬೆಹಣ್ಣು. ಹಾಂ ಮತ್ತೇನೇನು ತಂದ? ಮೈಸೂರು ಪಾಕ ಮತ್ತು ಉಂಡಿ ಜಿಲೇಬಿ. ಹಾಂ ಹಾಂ ಹೇಳಿ ದೌಡು. ಹಾಂ 1 kg ಮೆಣಸಿನ್ಕಾಯಿ. ಹಾಂ ಅರ್ಧ kg ಮುಳುಗಾಯಿ, ಅರ್ಧ kg ಡೋಡ್ಗಾಯಿ. ಹಾಂ ಮತ್ತು ಒಂದು 4 kg ಮಡಕಿ ಕಾಳು. ಹಾಂ 4 kg ಹೆಸರು ಕಾಳು. ಇದು ಒಂದು ವಾರದ ಹೆಸರು ಐತಿನ. 4 kg ತೊಗರಿ ಬ್ಯಾಳಿ. ಹಾಂ ಅರ್ಧ kg ಹುಳ್ಳಿ. ಅದನ್ನು ತೆಗಿಯೋದ ಬೇಡ, ಎಲ್ಲ ನೀನೇ ಹೇಳ್ಬಿಟ್ಟು. 4 kg ಗುರಾಳ ಪುಡಿ. ಹಾಂ ಹಾಂ ನೋಡಿ ಸಾಕು ಇರ್ಲಿ. ಅದು ಕೊತ್ತಂಬರಿ, ಕರಿಬೇವು, ಅಂಬ, ಮಾವಿನಕಾಯಿ. ಹಾಂ ಅಕ್ಕ. ಒಂದು ಮೆತ್ತಂದ್ರಿ. ಹಾಂ ಒಂದು ಹಸಿ ಕಡ್ಲಿ ಸೋಪ್. ಹಾಂ ಒಂದು ಮೆಡಿ ಮಿಕ್ಸ್ ಸೋಪ್. ಹಾಂ
20 ರೂಪಾಯಿ ಪುಟಾಣಿ, ಹ್ಞೂ 20 ರೂಪಾಯಿ ಗುರಾಳ. ಹಾಂ ಸಾಕು ಬಿಡುವೆ, ಸಂತಿನ ಆತ. ಇನ್ನು ಮ್ಯಾಗ ನಾ ಮಾಡ್ಬೇಕಂದ್ರೆ ಈಗ ಕೇಳ್ಬೇಕಲ್ಲ ನಿನಗೆ ಆ ರೀತಿ ನೋಡಲ್ಲೇ ಗುರು. ಈಗ ಸ್ಟಾರ್ಟ್ ಮಾಡಿದ್ವಿ ನಾವು. ಏನಂದರೆ ನಮ್ಮ ತಾಯಿ ಇದು ಮೀನಿನ ಬಗ್ಗೆ ಹೇಳ್ದಾಳ. ಯಾವ ಮೀನ, ಯಾವ ಎಡಿ, ಯಾವ ಮೀನ ಇವು? ಹುಳಿ ಮೀನ. ಹೊಳಿ ಮೀನ. ಹಗ್ಗ ಇವತ್ತು ಹೊಳಿ ಮೀನ ಅಂದ್ರೆ ಸಾರು ಚೆನ್ನಾಗಿರ್ಬೋದಲ್ಲ. ಇವತ್ತು ಹೆಂಗೆ ಮಾಡಿದ್ವಿ ನನಗೆ ಗೊತ್ತಿಲ್ಲ. ಸಂತಿ ಒಂದು ಇವತ್ತು ಮಂಡೆಗಿನ ಸ್ವಲ್ಪ ತಿಂದೇವಿ. ಇವತ್ತು ಸ್ವಲ್ಪ ಕಡಿಮೆ, ರಾತ್ರಿ ಕಡಿಮೆ ಊಟ ಹಾಕೈತಿ. ಬೆಳಗ್ಗೆ ಮಾತ್ರ ಸಾಕಾಗಿದ್ದಮ್ಮ. ಒಂದು 2 ದಿನದ ಏನೇನಿಲ್ಲ ನಮ್ಗೆ. ಏನೇನು ಹಾಕಿದಮ್ಮ ಅದಕ್ಕೆ? ಇದ್ರಾಗ ಹಾಂ ಸ್ಪೆಷಲಾಗಿ ಫ್ರೈ ಮಸಾಲೆ, ಹಾಂ ಮೀನದ, ಹಾಂ ಆಮೇಲೆ ರವಾ, ಚಿರೋಟಿ ರವಾ, ಹಾಂ ತುಂಬ ಕರೆದು ತಿನ್ಬಾರ್ದು ಅದನ್ನ. ಚಿಟಕಿ ಖಾರ, ಉಪ್ಪು, ಹಾಂ ಅರ್ಶಿನ ಪುಡಿ, ಹಾಂ ಆಮೇಲೆ ಎಣ್ಣೆ ಹಾಕಿ. ಇವ ಮೀನಲ್ಲ ಗುರು ನೋಡಿ, ಇವ ಮೀನಿಂದ ಸ್ವಲ್ಪ ನಾವು ಸಖತ್ತಾಗಿ ಊಟ ಮಾಡಬೇಕು ಇವತ್ತು. ನೋಡಿ ಸ್ಟಾರ್ಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ತಾಯಿ ಮೀನನ್ನು ಏನು ಮಾಡ್ತಾಳೆ ನೋಡಿ. ನೋಡಿ ಈ ಕಡೆ ತೆಗೆದಿರೋ ಮೀನು, ಅದನ್ನು ಅಲ್ಲಿ ಬಾಣಲೆಯಲ್ಲಿ ಹಾಕ್ತಾ ಇರೋದು ಮೀನು. ಈ ಕಡೆ ಬಿದ್ದಿರೋ ಟಮಾಟಿ, ಅದನ್ನು ಸುಟ್ಟಿ ಅದನ್ನು ಸಾರು ಮಾಡಬೇಕು. ಇನ್ನೂ ಸಾರು ಆಗಿಲ್ಲಲ್ಲ, ಅನ್ನ ಅಷ್ಟೇ ಆಗಿರೋದು. ಅನ್ನ ಆಗೈತಿಯಪ್ಪ. ಹಾಂ ಈ ಮಸಾಲ ಆಗಬೇಕು. ಸಂತಿ ಮಾಡ್ಕೊಂಡು ಬಂದೆ. ಹಾಂ ಎಲ್ಲ ಆಗ್ಬೇಕಲ್ಲ ಯಪ್ಪ, ಕಾಲು ನೋವಾಗತ್ತೈತಿ. ಇರಲಿ ಒಂದಿನ ಕಾಲು ನೋವಾಕೈತಿ. ನಾಳೆ ಒಂದಿನ ಡಾಕ್ಟ್ರನ್ನ ಕರ್ಕೊಂಬರ್ದು ತೋರ್ಸೋಣಂತ. ಹೆದರೋದು ಬೇಡ. ಓಕೆ ಗುರು, ಇದೆ ನೋಡಿ ನಮ್ಮ ಕಿಚನ. ಲೆಟ್ಸ್ ಗೋ ಗುರು. ಈಗ ಹೊಳಿ ಮೀನ ಸಾರು ಯಾವ ರೀತಿ ಆಗಿದೆ ಮತ್ತು ಊಟ ಹೇಗಿದೆ ಅಂತ ನಮ್ಮ ಅಪ್ಪ ಕೇಳೋಣ. ಅಪ್ಪಾಜಿ, ಹೊಳಿ ಮೀನ ಸಾರು ಹೆಂಗಾಗಿದೆ? ಚಲೋ ಐತಿ. ಹಾಂ ಚಲೋ ಇದೆ, ಸೂಪರ. ನೋಡಿ ಗೈಸ್, ಇದೇ ನೋಡಿ ಡಬ್ರಿ ಸಖತ್ತಾಗಿದೆ. ಇದು ಅಣ್ಣದ್ದು. ಈ ಕಡೆ ಈ ಫ್ಯಾಮ್ಲಿನೇ ಕೂತ್ಕೊಂಡು ತಿಂತೇವೆ ನಾವು. ಇವು ನಮ್ಮ ತಮ್ಮ, ಇವು ನಮ್ಮ ಮಾಮನ ಮಗ ಈಗ ಜಸ್ಟ್ ಬಂದು ಊಟ ಮಾಡೋಕಂತ ನಿಂತವನ. ರಾಜು ಈ ಕಡೆ ಕುಂತಾನ ನೋಡಿ. ಸಾರು ಅಂಕರು ಸೂಪರಾಗಿದೆ, ಹೊಳೆ ಮೀನು ಸಾರು. ನೋಡೋಣ ಗೈಸ್. ಓಕೆ.